ರೋಡ್ ಇರಲಿ, ಆ ಕಡೆ ಬಾಗೇಪಲ್ಲಿ ರಸ್ತೆ ಇರಲಿ, ಹಲಗೂರು ಬಾಗೇಪಲ್ಲಿ ರಸ್ತೆ ಇರಲಿ, ಮುಟ್ನಳ್ಳಿ ರಸ್ತೆ ಇರಲಿ, ಬೆಳಕವಾಡಿ ರಸ್ತೆ ಇರಲಿ, ಪೂರಿಗಾಲಿ ರಸ್ತೆ ಇರಲಿ, ಈಗ ಆದಂತ ನಮ್ಮ ಮತ್ತಿತಾಳೇಶ್ವರ ದೇವಸ್ಥಾನದ ರಸ್ತೆ ಇರಲಿ, ನಾನು ಯಾವ ರಸ್ತೆ ಬಗ್ಗೆ ಮಾತಾಡಬೇಕಾದ್ರೂ ಅಧಿಕೃತ ದಾಖಲಾತಿ ಜೊತೆ ಮಾತಾಡ್ತೀನಿ. ಇದನ್ನೇನು ನಾನೇನು ನೆನ್ನೆ ಮಾಡಿದ್ರು. ಮತ್ತೊಂದು ನಾಲಾ ಆಧುನೀಕರಣದಲ್ಲಿ ಮಾಧವ ಮಂತ್ರಿ ನಾಲೆ, ನಮ್ಮ ರಾಮಸ್ವಾಮಿ ನಾಲೆ, ಈಗ ಬಂದಿರತಕ್ಕಂತ ಈ ಭಾಗದ ನಮ್ಮ ತುರುಗನೂರು ಬ್ರಾಂಚ್ ಇರ್ಬೋದು, ಹೆಬ್ಬಕವಾಡಿ ಬ್ರಾಂಚ್ ಇರ್ಬೋದು, ಇದರ ಡಿಸ್ಟ್ರಿಬ್ಯೂಟರಿ ನಾಲೆಗಳು ಇರ್ಬೋದು, ಹೆಬ್ಬಳ್ಳ ಚೆನ್ನಯ ನಾಲೆ ಇರ್ಬೋದು, ಇವಿಷ್ಟಕ್ಕೂ ನಾಲಾ ಆಧುನೀಕರಣಕ್ಕೆ ಅನುದಾನವನ್ನು ತಂದಿದ್ದೇವೆ. ನಾನು ಇದನ್ನು ಯಾಕೆ ವಿವರವಾಗಿ ಹೇಳ್ತಾ ಇದ್ದೀನಿ? ಇದಿಷ್ಟೇ ಸಾಲದಂತ ಶಿಕ್ಷಣಕ್ಕೆ ನಾವು ಕೊಟ್ಟಂತ ಕ್ರಾಂತಿ ಏನು? ಹಲಗೂರಲ್ಲಿ ಮೊರಾರ್ಜಿ ಶಾಲೆ, ಕೆಪಿಎಸ್ ಶಾಲೆ ಹಲಗೂರು ಪಟ್ಟಣದಲ್ಲಿ, ಕಸ್ತೂರ್ಬಾ ಗಾಂಧಿ ವಸತಿ ಶಾಲೆ ಡಿಕೆಹಳ್ಳಿನಲ್ಲಿ, ಮತ್ತಿನ್ನೊಂದು ನಮ್ಮ ಯತ್ತಂಬಾಡಿಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ಇಲ್ಲಿ ಬಂದ್ರೆ ನಮ್ಮ ಒಡ್ರಳ್ಳಿಯಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ, ಸರಗೂರ್ ಹತ್ರ ಇಂದಿರಾ ಗಾಂಧಿ ವಸತಿ ಶಾಲೆ, ಇಲ್ಲಿ ಬಾಚನಹಳ್ಳಿಯಲ್ಲಿ ಮೊದಲೇ ಇತ್ತು ಮೊರಾರ್ಜಿ ವಸತಿ ಶಾಲೆ, ನಮ್ಮ ಚನ್ನಬೆಳಕೊಪ್ಪಲ ಹತ್ರ ಇನ್ನೊಂದು ಮೊರಾರ್ಜಿ ವಸತಿ ಶಾಲೆ ಇತ್ತು. ಈಗ ಮತ್ತೊಂದು ನಮ್ಮ ಈ ಭಾಗದ ಏನು ತಳಗವಾದಿಯಿಂದ ಹಿಡಿದು ನಮ್ಮ ಚಿಕ್ಕಮಗಳೂರು ತನಕ ಇರೋ ಪ್ರದೇಶದಲ್ಲಿ ಎಲ್ಲಾದ್ರೂ ಒಂದು ಜಾಗ ಸರ್ಕಾರಿ ಜಾಗ ಸಿಕ್ಕಿದ್ರೆ ಆ ಜಾಗನ ಗುರುತಿಸ್ಕೊಡ್ತೀನಿ. ಆದ್ರೆ ಅಲ್ಲೊಂದು ಮೊರಾರ್ಜಿ ಶಾಲೆ ಮಂಜೂರು ಮಾಡಿಸಿದ್ವಿ. ಹಿಂದುಳಿದ ವರ್ಗದ ಹಾಸ್ಟೆಲ್ಗಳನ್ನ 4 ತಂದೆ. SC ST ಹಾಸ್ಟೆಲ್ಗಳಿಗೆ ನಿವೇಶನದ ಕೊರತೆ ನಿವಾರಣೆ ಮಾಡಿ ಅದಕ್ಕೂ ಕೂಡ ಜವಾಬ್ದಾರಿ ಕೊಟ್ಟಿದ್ದೀನಿ. ನನ್ನ ಮನೆಯಿಂದಲ್ಲ ತರ್ತಾರೆ. ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಆಡಳಿತದಲ್ಲಿರೋದ್ರಿಂದ, ನೀವೆಲ್ಲ ನನಗೆ ಶಕ್ತಿ ಕೊಟ್ಟದ್ರಿಂದ ಅಭಿವೃದ್ಧಿ ಅಂದ್ರೆ ಏನು ಅನ್ನೋದನ್ನ ನನ್ನ ಜವಾಬ್ದಾರಿಯಿಂದ ತೋರಿಸೋದ್ರ ಜೊತೆಗೆ ಶಿಕ್ಷಣದಲ್ಲಿ ಇವತ್ತು ಮಳವಳ್ಳಿಯನ್ನ ನಮ್ಮ ಮುಖಂಡರೆಲ್ಲರಿಗೂ ಬೇಕಾದ್ರೆ ಹೊಟ್ಟೆ ಕಿಚ್ಚು ಬಂದ್ರು ಚಿಂತೆ ಇಲ್ಲ. ಮೊದಲೇ ಪ್ರಾರಂಭ ಮಾಡಿದೆ ನಾನು ಈ ಬಾರಿ ಗೆದ್ದ ನಂತರ. ಪ್ರತಿಯೊಂದು ಸರ್ಕಾರಿ ಶಾಲೆಯನ್ನ ಡಿಜಿಟಲ್ ಟಚ್ಗೆ ಅಂದ್ರೆ ಇವತ್ತು ಕಂಪ್ಯೂಟರೀಕೃತ ಶಿಕ್ಷಣಕ್ಕೆ ಪ್ರತಿ ಸರ್ಕಾರಿ ಶಾಲೆನ ಸಜ್ಜುಗೊಳಿಸಿದ್ದೇನೆ. ಇನ್ನು 2 ರಿಂದ 3 ತಿಂಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವ ವಿಧಾನಸಭಾ ಕ್ಷೇತ್ರನೂ ಈ ರೀತಿ ಸರ್ಕಾರಿ ಶಾಲೆ ಒಂದು ಡಿಜಿಟಲ್ ಟಚ್ ಅಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಏನು ಖಾಸಗಿ ಶಿಕ್ಷಣದಲ್ಲಿ ಏನು ಉನ್ನತ ಶಿಕ್ಷಣ ವ್ಯವಸ್ಥೆ ಇದೆ ಅದಕ್ಕಿಂತ ಉತ್ತಮವಾದಾಗಿ ನಾನು ಸರ್ಕಾರಿ ಶಾಲೆಯನ್ನು ಮಾಡಿಕೊಡೋದಕ್ಕೆ ಎಲ್ಲ ರೀತಿ ಸಜ್ಜನ್ನು ಮಾಡಿದೆ. ಆ ಸಂದರ್ಭದಲ್ಲಿ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನನಗೆ ಇವತ್ತು ಮಂತ್ರಿ ಸ್ಥಾನ ಕೊಡ್ತಾ ಇದ್ರು. ತಾತ್ಕಾಲಿಕ ಪರಿಹಾರ ಅಂತ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕೊಟ್ಟರು. ಅಲ್ಲಿಂದ ಯಾರ್ಯಾರು ದಾನಿಗಳಿದ್ದಾರೆ ಅವ್ರನ್ನೆಲ್ಲ ಲಿಸ್ಟ್ ಮಾಡ್ಕೊಂಡು ಮೊದಲು ಮಳವಳ್ಳಿ, ಆಮೇಲೆ ಮಂಡ್ಯ. ಯಾಕಂದ್ರೆ ನಾನು ನಮ್ಮನೆ ಮೊದಲು ಕಟ್ಕೊಳ್ಳೋ, ಆಮೇಲೆ ಅಣ್ಣ ತಮ್ಮದ್ರ ಮನೆ ನೋಡೋ. ಆಯ್ತು, ಈಗ ನೀವು ಕೃಷಿ ಇಲಾಖೆ ಅಂದ್ರೆ ನಮ್ಗೆ ಹೆಲ್ಪ್ನೆಲ್ಲ ಮಾಡ್ಕೊಡಿ, ಆಮೇಲೆ ನಾವು ಮಾಡ್ಕೊಡೋ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ? ನಮ್ಮ ಮುಖಂಡರು ಕಾರ್ಯಕರ್ತರು ತೀಟೆ ಮಾಡಕ್ ಎದುರಾಳಿ ಕೂತಿದ್ದಾಗ ಮಾತಾಡಕ್ ಬಿಟ್ಬಿಟ್ಟು ನೀವು ಮೌನ ವಹಿಸಿದ್ರೆ ನಾವ್ ಎಷ್ಟು ಗೆದಿರ್ತಾನೆ ಏನ್ ಪ್ರಯೋಜನ? ಯಾರಿಗರ್ಥದ್ದು? ಮತದಾರರಿಗೆ ಎಲ್ಲ ಅರ್ಥ ಆಯ್ತದೆ? ನಾವಿಲ್ಲಿ ಕುಳಿತುಕೊಂಡು ಸುಮ್ಮನೆ ಭಾಷಣಕ್ಕೋಸ್ಕರ ನಾವಾಗಬಾರ್ದು. ದುಡಿದಂತ ವಿಚಾರವನ್ನ ಮನೆ ಮಂದಿಗೆ ಗೊತ್ತಿಲ್ಲ ಅಂದ್ರೆ ಇನ್ನು ಸಾರ್ವಜನಿಕ ವಲಯಕ್ಕೆ ಅದು ಎಲ್ಲಿಂದ ಹೋಗ್ಲಿಕ್ಕೆ ಸಾಧ್ಯ? ಇದಕ್ಕೋಸ್ಕರ ನಾನು ಪ್ರಾಸ್ತಾವಿಕ ಭಾಷಣದಲ್ಲಿ ನಾನೇ ಮೊದಲು ಮಾತಾಡ್ತೀನಿ. ಮೊದಲು ನಮ್ಮ ಕಾರ್ಯಕರ್ತರಿಗೆ ಇದು ಅರ್ಥ ಆಗಬೇಕು. ಇದರ ಜೊತೆನಲ್ಲಿ ಇಡೀ ಬಿಜೆಪಿ ಹೋಬಳಿ ಎಲ್ಲ ಕೆರೆಗಳಿಗೂ ಡೈರೆಕ್ಟ್ ಪೈಪ್ಲೈನ್, 365 ದಿವಸ ನೀರು, ಮೀನುಗಾರಿಕೆಗೆ ಅವಕಾಶ, ಸದಾ ಅಂತರ್ಜಲ ಇರತಕ್ಕಂಥದ್ದು, ಅತ್ಯಂತ ತಂಪು ಪ್ರದೇಶ ಭವಿಷ್ಯತ್ನಲ್ಲಿ ಯಾವ್ದಾದ್ರು ಇದ್ರೆ ಮಂಡ್ಯದಲ್ಲಿ ಅದು ಬಿಜೆಪಿ ಹೋಬಳಿ ಆಗ್ತದೆ. ಇದನ್ನ ನಾನು ನಾಟಕೀಯವಾಗಿ ನಾಳೆ ಮಾಡ್ತೀನಿ ಅಂತ ಹೇಳ್ತಿಲ್ಲ, ಮಾಡ್ಬಿಟ್ಟು ಇವತ್ತು ಬಿಜೆಪಿ ಹೋಬಳಿ ಅವರು ಇರೋರು ಎಷ್ಟು ಜನ ಇದ್ರೆ ಕೈ ಎತ್ತಿ ಒಂಚೂರು. ಕೆರೆಗಳಿಗೆ ನೀರು ಬರ್ತಿರೋದು ನಿಜ ಸುಳ್ಳ? ಇದು ಮಾತಾಡಕ್ಕೇನಾ? ಈಗ ರೈತರ ಸಂಘಗಳನ್ನ ಮಾಡಿದೀವಿ. ಈಗ 1000 ಎಕರೆ ಒಂದು ಸಂಘ. ನಿಮ್ಮನ್ನೆಲ್ಲ ಕೈ ಮುಗಿದು ನಾನು ಕೇಳ್ತಿರೋದೇನು, ದಯಮಾಡಿ ಮನೆಗೆ ಹೋಗಿ ಆ ರೈತರನ್ನ ಮನದಟ್ಟು ಮಾಡಿ. ಅದ್ಯಾರೋ ತಲೆ ಇಲ್ಲದೆ ಇರ್ತಕ್ಕಂಥ, ತಳಬುಡ ಇಲ್ಲದೆ ಇರ್ತಕ್ಕಂಥ ಮಾಜಿ ಶಾಸಕ ಒಬ್ಬ ಒಂದು ಸ್ಟೇಟ್ಮೆಂಟ್ ಕೊಟ್ಟ, ನಾನು ಯಾರೋ ಅವ್ರ ಜಮೀನುಗಳನ್ನ ತಗೊಂಡೋಗಿ